ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಇವತ್ತು ಇಷ್ಟು ಜೋಶಲ್ಲಿ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೊಂಡ್ರಾ? ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಅದಕ್ಕೆ ದೇವ್ರ ಮುಂದೆನೇ ನಿಂತ್ಕೊಂಡು ಪೂಜೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಮಂಗಳವಾರ ನಾವು ವಾರ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬ ನಡೀತಾ ಇದೆ. ಹಾಗೆ ಇವತ್ತು ಚಾಮುಂಡೇಶ್ವರಿ ತಾಯಿಯ ಜನ್ಮದಿನೋತ್ಸವ ಕೂಡ ಇದೆ. ಹಾಗಾಗಿ ಇವತ್ತು ತುಂಬ ಸ್ಪೆಷಲ್ಲು. ನಮ್ಮ ರಾಮನಗರ ಯಾವ ರೀತಿ ಕಂಗೊಳಿಸ್ತಾ ಇದೆ ಗೊತ್ತಾ? ಮೈಸೂರಲ್ಲಿ ಲೈಟಿಂಗ್ಸ್ ನೋಡೋಕ್ಕಾಗದೇ ಇರೋರು ನಮ್ಮ ರಾಮನಗರದಲ್ಲಿ ಬಂದು ಲೈಟಿಂಗ್ಸ್ ನೋಡ್ಬೋದು. ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ಭುತವಾಗಿರುತ್ತೆ. ಇವತ್ತು ಆರ್ಕೆಸ್ಟ್ರಾ ಕೂಡ ಇದೆ. ಈವ್ನಿಂಗ್ 6 ಗಂಟೆ ಮೇಲೆ ಆರ್ಕೆಸ್ಟ್ರಾ ಕೂಡ ನಡೆಯುತ್ತೆ. ಇವತ್ತು ಕೊಂಡಕ್ಕೆ ಸೌದೆ ಕೂಡ ಹೊಡಿತಾರೆ. ಬೆಳಿಗ್ಗೆಗೆ ಕೊಂಡ ಆಗಿಬಿಡುತ್ತೆ. ಸೊ ನಾವು ಈವ್ನಿಂಗ್ ಹೋಗೋಕ್ಕಾದರೆ ಟ್ರೈ ಮಾಡ್ತೀನಿ, ಯಾಕೆಂದರೆ ರಶ್ ಇರುತ್ತೆ. ಆ ಕ್ರೌಡಲ್ಲಿ ಪಾಪು ಎತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೆ ದೇವಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈವ್ನಿಂಗ್ ಆದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ದಾರೆ, ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಇವತ್ತು ಶಾಪ್ ಓಪನ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಳ್ತೀನಿ. ಇವತ್ತು ಆಲ್ಮೋಸ್ಟ್ ಜನ ಕಮ್ಮಿ ಇರ್ತಾರೆ, ಯಾಕೆಂದರೆ ಇವತ್ತು ನಾಳೆ ಸ್ವಲ್ಪ ನಮ್ಮ ಜನ ಬ್ಯುಸಿ ಆಗಿಬಿಡ್ತಾರೆ ಹಬ್ಬದಲ್ಲಿ. ಆದರೂ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಲ್ವಾ? ಸೊ ಹಾಗಾಗಿ ಇವತ್ತು ನಾರ್ಮಲ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತವರೆಗೂ ಶಾಪಲ್ಲಿ ಇದ್ಬಿಟ್ಟು ಆಮೇಲೆ ಬರ್ತೀನಿ. ಈವ್ನಿಂಗ್ ಅವ್ರು ಬಂದಮೇಲೆ, ಬೆಂಗಳೂರಿಂದ ಬಂದಮೇಲೆ ಈವ್ನಿಂಗ್ ಟೆಂಪಲ್ ಹತ್ರ ಹೋಗಿ ನೋಡ್ತೀವಿ. ಕ್ರೌಡ್ ಏನೂ ಇಲ್ಲ ಅಂದರೆ ಒಳಗಡೆ ಹೋಗ್ತೀವಿ. ತುಂಬ ಕ್ರೌಡ್ ಇತ್ತು ಅಂದರೆ ನಿಜವಾಗ್ಲೂ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಇವತ್ತಿನ ಹಬ್ಬದ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಜಾತ್ರೆಯಲ್ಲೂ ಅಷ್ಟೇ ತುಂಬ ಕ್ರೌಡ್ ಇರ್ತಾರೆ ಇವತ್ತು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಮಾಡ್ಕೊಳ್ತೀನಿ. ಖುಷಿ ಆಗ್ತಾಯಿದೆ. ಈ ವರ್ಷ ಹಬ್ಬದ ದಿನ ಇಲ್ಲಿಂದನೇ ಹೋಗ್ತಾ ಇರೋದು ಖುಷಿ ಆಗ್ತಿದೆ. ಅವಾಗ ಊರಲ್ಲಿದ್ದಾಗ ಹೋಗೋದಕ್ಕೆ ಆಗ್ತಿಲ್ಲ, ನೈಟ್ ಇರೋದ್ರಿಂದ. ಸೊ ನೈಟು ಲೇಟ್ ಆಗಿಬಿಡುತ್ತೆ, ನಾವು ಹೋಗ್ತಾನೆ ಇರಲ್ಲ ನಾವು. ಸೊ ಇವಾಗ ಇಲ್ಲೇ ಇರೋದ್ರಿಂದ ಒಂಥರ ಖುಷಿ ಆಗ್ತಾಯಿದೆ. ಪಾಸಿಟಿವ್ ವೈಬ್ನೆಸ್ ತುಂಬ ಇದೆ ನನಗೆ ಇವತ್ತು. ಸೊ ಹಾಗಾಗಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಜೋಶಿಂದ. ಸೊ ಇವತ್ತು ಏನೇನೆಲ್ಲ ಮಾಡ್ತೀವಿ, ಕೊಂಡದ ಹತ್ರ ಹೋದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮಗೆ, ಆದರೆ ವಿಡಿಯೋ ಮಾಡಿ. ಸೊ ಇದನ್ನೆಲ್ಲ ನೋಡಿ. ಮೇ ಬಿ ಇವತ್ತದು ನಾಳೆದು ಮರ್ಜ್ ಮಾಡ್ತೀನ ಇಲ್ಲ ಸಪ್ರೇಟ್ ಮಾಡ್ತೀನ ಗೊತ್ತಿಲ್ಲ. ಡಿಪೆಂಡ್ಸ್ ಆನ್ ಟೈಮಿಂಗ್ಸ್ ಮೇಲೆ, ಅಂದರೆ ಎಷ್ಟು ಲೆಂತ್ ವೀಡಿಯೋ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ 2 ಬ್ಲಾಗ್ ಮಾಡೋದ ಇಲ್ಲ 1 ಬ್ಲಾಗ್ ಮಾಡೋದ ನೋಡ್ತೀನಿ. ಯಾಕೆಂದರೆ ತುಂಬ ಲೆಂತಿ ಆಗಿಬಿಟ್ರೆ ನೋಡೋರ್ಗೂ ಪೂರ್ತಿ ನೋಡೋದಕ್ಕಾಗಲ್ಲ. ಹಾಗಾಗಿ ಶಾರ್ಟ್ ವೀಡಿಯೋ ಥರನೇ ಮಾಡ್ಕೊಳ್ತೀನಿ, ಓಕೆನಾ? ಸೊ ಇವತ್ತು ಪೂಜೆ ಎಲ್ಲ ಮುಗೀತು. ತಿಂಡಿಗೆ ರಸಮ್ ಇತ್ತು, ಅನ್ನ ಕುದಿಸಿದ್ದೀನಿ. ಅವರು ತಿಂಡಿ ಏನು ಮಾಡಲಿಲ್ಲ ಇವತ್ತು. ಅವ್ರಿಗೆ ರಾಯರು ದೀಪಾರಾಧನೆ ಇದೆಯಲ್ಲ, ಸೊ ಅವ್ರದ್ದು 20ನೇ ವಾರದಿತ್ತು. ಸೊ ನಾನೇನು ಹೋಗೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಮನೇಲೇ ಕೆಲಸ ಇತ್ತು. ನೆನ್ನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಸೊ ಇವತ್ತೆಲ್ಲ ಪೂಜೆ ಎಲ್ಲ ಮುಗೀತು. ಒಂದು ಒಳ್ಳೆ ಪಾಸಿಟಿವ್ ವೈಬ್ನೆಸ್ ಇದೆ. ಇವತ್ತಿನ ದಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಖುಷಿ ಆಗ್ತಿದೆ. ಎಲ್ಲರೂ ಮನೇಲೂ ಇವತ್ತು ಆಲ್ಮೋಸ್ಟ್ ಎಲ್ಲ ವೀಡಿಯೋ ಮಾಡಾಕ್ತಾ ಇರ್ತಾರೆ ಜಾತ್ರೆದು. ಸೊ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ, ಓಕೆನಾ? ಪೂರ್ತಿ ವ್ಲಾಗ್ನ ವಾಚ್ ಮಾಡಿ. ಮನೆಗೆ ಬಂದೆ ಶಾಪಿಂದ. ಸೊ ಶಾಪ್ ಇವತ್ತು ಓಪನ್ ಮಾಡಿದೆ, ಮಧ್ಯಾಹ್ನದವರೆಗೂ ಇರೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವತ್ತು ಜನ ಓಡಾಡ್ತಾನೆ ಇಲ್ಲ. ಇವತ್ತು ನಾಳೆ 2 ದಿನ ಜನ ಓಡಾಟ ಇರಲ್ಲ. ಎಲ್ಲ ಹಬ್ಬಗಳು ಇವತ್ತೇ ಈ ಥರ ಅಂದರೆ ನಾಳೆ ಎಲ್ಲ ಮನೆಗಳಲ್ಲೂ ನಾನ್ ವೆಜ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಬೆಳಗ್ಗೆಯಿಂದ ಪೂಜೆ ಮಾಡಬೇಕಿತ್ತಲ್ಲ ಶಾಪ್ಗೆ, ಅದಕ್ಕಾದ್ರೂ ತೆಗೋಣ ಅಂತ ಹೇಳಿಬಿಟ್ಟು ಶಾಪ್ ತೆಗೆದಿದೆ. ಇಷ್ಟೊತ್ತವರೆಗೂ ಸುಮ್ಮನೆ ಕೂತಿದ್ದೆ. ನೋಡೋಣ ಯಾರೋ ಕಸ್ಟಮರ್ ಬಂದರೆ, ಎನ್ಕ್ವೈರಿಗಳು ಬಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಿದೆ ಯಾವುದು ಜನಕ್ಕೆ ಬಂದಿರಲಿವಲ್ಲ, ಹಾಗಾಗಿ ಕ್ಲೋಸ್ ಮಾಡ್ಕೊಂಡು ಬಂದೆ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕಲ್ಲ. ಸೊ ನಂದು 18 ವಾರ ಮುಗ್ದಿರೋದ್ರಿಂದ ಸೊ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ನಾನು ತಿನ್ಬೋದು. ಬಟ್ ನಮ್ಮ ಮನೆಯವ್ರದ್ದು 20ನೇ ವಾರದ್ದಲ್ವಾ, ಸೊ ಇನ್ನೂ 2 ವಾರ, ಈ ವಾರ ಮತ್ತು ನೆಕ್ಸ್ಟ್ ವಾರ 2 ವಾರ ಪೆಂಡಿಂಗ್ ಇದೆ. ಸೊ ಅವ್ರು ತಿನ್ನೋ ಹಾಗಿಲ್ಲ, ಅದಕ್ಕೆ ಅಡುಗೆ ರೆಡಿ ಮಾಡಿಬಿಡೋಣ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಸೊ ಕಡಲೆ ಬೀಜ ಹುರಿದಿಟ್ಟಿದ್ದೀನಿ. ಕಡಲೆ ಬೀಜ ಹುರಿದಿಟ್ಬಿಟ್ಟು ಚಟ್ನಿ ಮಾಡ್ತೀನಿ. ಚಟ್ನಿಗೆ ಬೆಳ್ಳುಳ್ಳಿ ಹಾಕಲ್ವ ಅಂತ ಕೇಳಬೇಡಿ, ಹಾಕಲ್ಲ, ಸ್ಕಿಪ್ ಮಾಡ್ಕೊತೀನಿ. ಸೊ ಅದಕ್ಕೆ ಚಟ್ನಿ ಮಾಡಿಬಿಟ್ಟು ಕಡಲೆ ಬೀಜದ ಚಟ್ನಿ ಮಾಡಿಬಿಟ್ಟು ರೊಟ್ಟಿ ಥರ ಮಾಡಿಬಿಟ್ಟು ಕೊಡ್ತೀನಿ ಅವ್ರಿಗೆ. ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಕಲಿಸ್ಕೊಂಡು ಸೊ ಅದನ್ನು ರೆಡಿ ಮಾಡ್ಕೋಬೇಕು, ಈಗ ಹಿಟ್ಟು ಕಲಿಸ್ಕೋಬೇಕು. ಸೊ ಅವ್ರು ಬಂದಮೇಲೆ ರೊಟ್ಟಿ ಹಾಕ್ಕೊಟ್ರೆ ಊಟ ಮಾಡ್ಕೊಳ್ತಾರೆ. ಸೊ ನಾನು ಮಾಡ್ಬೇಕಾದ್ರೆ ಪ್ರತಿ ವಾರನೂ ಇಬ್ಬರು ಅದೇ ಮಾಡ್ತಾಯಿದ್ದು. ಬಟ್ ಇವಾಗ ನಮಗೂ ಸೇರಿಸಿ ಮಾಡ್ಕೊಳ್ತೀವಿ ರೊಟ್ಟಿನ. ಪಾಪುನು ತಿಂತಾನಲ್ಲ, ಹಾಗಾಗಿ ಇವಾಗ ರೊಟ್ಟಿ ಹಿಟ್ಟು ಕಲಿಸ್ಕೋಬೇಕು. ಸೊ ಈ ಥರ ಒಂದು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಒಂದು ಹದಕ್ಕೆ ಕಲಿಸ್ಕೊತೀನಿ. ಬಟ್ ಅದು ಬೆಂದಮೇಲೆ ಸ್ವಲ್ಪ ರೊಟ್ಟಿ ಥರನೇ ಆಗುತ್ತೆ. ಸೊ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ದೋಸೆ ಹಾಕಬೇಕು, ಅವ್ರು ಬಂದಿದ್ದಾರೆ. ಸೊ ಇಲ್ಲಿ ಚಟ್ನಿ ಕೂಡ ರೆಡಿ ಆಗಿದೆ, ಕಡಲೆ ಬೀಜದ ಚಟ್ನಿ. ಸೊ ಇದು ದೋಸೆ ಎಲ್ಲ ಅಂದರೆ ಇದು ದೋಸೆ ಅದಕ್ಕೆ ಕಲಿಸ್ಕೊಳ್ತೀನಿ. ಕೆಲವರು ಇದನ್ನ ಕೈಯಲ್ಲಿ ಬಳಿತಾರೆ, ಬಟ್ ನಾನು ಸೌಟಲ್ಲೇ ಹಾಕ್ಕೊಳ್ತೀನಿ. ನನ್ನ ಕೈಯಲ್ಲಿ ಕಂಫರ್ಟಬಲ್ ಆಗಿ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬಳಿಯೋಕ್ಕೆ ಬರೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಳ್ಬೇಕು. ಬಂದಿದ್ದಾರೆ, ಇವಾಗ ಬೇಗ ಅವ್ರಿಗೆ ಹಾಕ್ಕೊಟ್ಬಿಟ್ಟು ನಾವು ತಿನ್ನಬೇಕು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಆಲ್ರೆಡಿ ಒಂದನ್ನು ಹಾಕಿದ್ದೀನಿ.
ಸೊ ಇದು ಸ್ವಲ್ಪ ರೊಟ್ಟಿ ದೋಸೆ ಎರಡೂ ಥರನೂ ಇರುತ್ತೆ, ಬಟ್ ರೊಟ್ಟಿ ಥರನೇ ಬರುತ್ತೆ. ಸ್ವಲ್ಪ ಕೈಯಲ್ಲಿ ಬೆಳೆದ್ರೆ ಸ್ವಲ್ಪ ಗರಂ ಗರಂ ಥರನೂ ಇರುತ್ತೆ, ಬಟ್ ನಾವು ಇದು ಸೌಟಲ್ಲೇ ಹಾಕ್ಬಿಡ್ತೀನಿ. ಈ ಥರ ಒಂದು ಹಾಕಿದ್ದೀನಿ ನೋಡಿ, ಒಂದು ಚೂರು ಕಿತ್ತೋಗಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಎತ್ಕೊಬೋದು ನಾವು, ನೀಟಾಗಿ ಬರುತ್ತೆ. ಸೊ ನನಗೆ ಈ ಥರ ಇಷ್ಟ ಆಗುತ್ತೆ. ಸ್ವಲ್ಪ ರಾಗಿ ರೊಟ್ಟಿ ಥರನೇ ಕಾಣುತ್ತೆ, ಮಿಕ್ಸ್ ಆಗಿದೆ. ಬರೀ ರಾಗಿ ರೊಟ್ಟಿ ಕಲಸಿ ಹಾಕಿದ್ರೆ ಅಷ್ಟು ಪರ್ಫೆಕ್ಟಾಗಿ ಎದ್ದೇಳಲ್ಲ ಅದು, ಹಾಗಾಗಿ ನಾನು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಸೊ ಈ ರೀತಿ ಒಂದು ಹದದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತ. ಇಷ್ಟೇ, ಇದು ನೀಟಾಗಿ ಎತ್ಕೊಬೋದು, ಚೆನ್ನಾಗಿ ಬರುತ್ತೆ. ಸೊ ಈವ್ನಿಂಗ್ ಆದಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಜಾತ್ರೆ ನೋಡೋಣ ಅಂತ ಹೊರಟಿದ್ದೀವಿ. ನಾವು ಹೊರಟಾಗಲೇ 7:30 8 o'clock ಆಗಿತ್ತು ಅಂತ ಅನಿಸುತ್ತೆ, ಯಾಕಂದರೆ ತುಂಬ ಮಳೆ. 5 ಗಂಟೆಲಿ ಸ್ಟಾರ್ಟ್ ಆಗಿದ್ದು ಮಳೆ ನಿಂತೆ ಎಲ್ಲ. ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಿದೆ ರೋಡು ಅಂತ. ಆ್ಯಕ್ಚುಲಿ ನಾವು ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಆದರೂ ಮಳೆ ಬರ್ತಾನೇ ಇತ್ತು. ಜಿಡಿ ಜಿಡಿ ಥರನೂ ಬರುತ್ತೆ, ಜೋರಾಗೂ ಬರ್ತಾ ಇತ್ತು. ಇದೇ ಫಸ್ಟ್ ಟೈಮ್ ಈ ಥರ ಜಾತ್ರೆಯಲ್ಲಿ ಮಳೆ ಬಂದಿರೋದು. ಯಾವಾಗೂ ಮಳೆನೇ ಬಂದಿರಲಿಲ್ಲ, ಬಟ್ ಈ ಸರಿ ಮಳೆ ಬಂದು ಎಲ್ಲ ಹಾಳು ಮಾಡ್ತಾ ಇದೆ. ಆರ್ಕೆಸ್ಟ್ರಾನು ಕೂಡ ಸ್ಟಾರ್ಟ್ ಆಗಿರುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ನಾವು ಫಸ್ಟು ಟೆಂಪಲ್ ಹತ್ರ ಹೋಗ್ಬಿಡೋಣ. ಕೊಂಡಕ್ಕೆ ಸೌದೆ ಹೊಡಿತಾ ಇರ್ತಾರಲ್ಲ, ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಜಾತ್ರೆ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಹಾಕಿದ್ದಾರೆ ಅಂತ. ರಾಮನಗರ ಇನ್ನೊಂದು 2-3 ದಿನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೇಮ್ ಮೈಸೂರು ಫೀಲೇ ಕೊಡುತ್ತೆ. ರಾಮನಗರನೂ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಈ ಮಳೆ ಎಲ್ಲನೂ ಹಾಳು ಮಾಡ್ತಾ ಇದೆ. ಬಟ್ ಏನೂ ಮಾಡೋದಕ್ಕಾಗಲ್ಲ, ತುಂಬ ಜನ ಸೇರ್ತಾರೆ. ಬಟ್ ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ಊರಿಂದ ಎಲ್ಲ ಬರೋರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಹಿಂದೇಟಾಗ್ತಾರೆ, ಯಾಕೆಂದರೆ ಮಳೆ ಬರ್ತಿದೆಯಲ್ಲ, ಮತ್ತೆ ರಿಟರ್ನ್ ಹೋಗಬೇಕು. ಮತ್ತು ಮಳೇಲಿ ಬಂದರೂ ಏನೂ ನೋಡೋದಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿ ಉಂಟಾಗುತ್ತೆ. ಬಟ್ ಆದರೂ ನಾವು ಇವಾಗ ಟೆಂಪಲ್ ಹತ್ರ ಹೋಗೋಣ ಅಂತ, ಯಾಕೆಂದರೆ ಅದರಲ್ಲೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಜಾಸ್ತಿ ಹೋಗೋದಕ್ಕೆ ಬರೋದಕ್ಕೆಲ್ಲ ಹಿಂಸೆ ಆಗ್ತಿದೆ, ವೆಹಿಕಲ್ಸ್ ಎಲ್ಲ ಓಡಾಡೋದಕ್ಕೆ, ಯಾಕೆಂದರೆ ಅಲ್ಲಿಗೂ ಟ್ರಾಫಿಕ್ ಜಾಮ್ ಆಗಿಬಿಡುತ್ತಲ್ವ. ಸೊ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಕ್ಲಿಯರ್ ಮಾಡಬೇಕಲ್ಲ ಅಂತ. ಸೊ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ನೈಟಲ್ಲಿ ಹೋಗ್ತಾ ಇರೋದು, ನೈಟಲ್ಲಿ ಅದು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹಬ್ಬದ ದಿನ ಹೋಗ್ತಾ ಇರೋದು. ಅರೌಂಡ್ ಆಯಿತು ಒಂದು 10 ವರ್ಷದ ಹಿಂದೆನೇ ಹೋಗಿದ್ದು ಅಂತ ಅನಿಸುತ್ತೆ ನಾನು. ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಆಲ್ರೆಡಿ ಕೊಂಡಕ್ಕೆ ಸೌದೆ ಹಾಕಿದ್ರು, ಬೆಂಕಿನೂ ಹತ್ಕೊಂಡಿತ್ತು, ಎಲ್ಲ ಹಾಕಿದ್ರು. ಅಷ್ಟು ಮಳೆ ಬರ್ತಾಯಿದ್ರು ಕೂಡ ಬೆಂಕಿ ಒಂದು ಚೂರು ಹಾರಿರಲಿಲ್ಲ, ಅಷ್ಟು ಚೆನ್ನಾಗಿ ಸೌದೆ ಉರಿತಾ ಇತ್ತು. ಇನ್ನು ಲಾಟ್ಗಳೆಲ್ಲ ಇದ್ದಾವೆ, ಇದೆಲ್ಲ ಉರಿಸ್ಬೇಕಲ್ಲಿ ತಂದು ಲಾಟ್ ಹಾಕಿದ್ದಾರೆ ನೋಡಿ. ಎಲ್ಲ ಊರುಗಳಿಂದನೂ ಸೌದೆಗಳನ್ನ ತೊಗೊಂಬರ್ತಾರೆ ಇಲ್ಲಿಗೆ. ಸೊ ಹಾಗಾಗಿ ಎಲ್ಲ ಹಿಂದೆ ಬ್ಯಾಚ್ ವೈಸ್ ಥರ ಇಟ್ಟಿದ್ರು. ಸೊ ಅದನ್ನೆಲ್ಲ ಉರಿದಾದ್ಮೇಲೆ ಅದರೊಳಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಇದ್ದಾರೆ ಕ್ರೌಡ್ ಈ ಮಳೆಯಲ್ಲೂ ಕೂಡ. ಅಂದರೆ ಹಬ್ಬ ಅಂದರೆ ಅದೇ ಅಲ್ವಾ, ಯಾವ ಮಳೆ ಚಳಿ ಗಾಳಿ ಏನು ನೋಡಲ್ಲ, ಆ ಥರ ಇರ್ತಾರೆ. ನಾವು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡವರು ಕ್ಯೂ ನೋಡ್ಬಿಟ್ಟೆ ಭಯ ಆಗೋಯ್ತು. ಏನು ಇವಾಗ ಹೋಗಿ ನಿಂತ್ಕೊಂಡ್ರೆ ಇನ್ನೊಂದು 2 ಅವರ್ 3 ಅವರ್ ಅಂತೂ ಆಗೇ ಆಗುತ್ತೆ. ಆಮೇಲೆ ಅಲ್ಲಿ ಹೋಗಿ ನಿಂತ್ಕೊಂಡ್ರು ಕೂಡ ಒಳಗಡೆ ನಿಂತ್ಕೊಂಡು ಸಮಾಧಾನವಾಗಿ ದರ್ಶನ ಮಾಡೋದಕ್ಕೂ ಕಷ್ಟ ಆಗುತ್ತೆ, ಏಕೆಂದರೆ ಜನ ರಶ್ ಇರೋದ್ರಿಂದ ಬೇಗ ಬೇಗ ಕಳಿಸ್ಬಿಡ್ತಾರೆ. ಅಮ್ಮನ ಹತ್ರದಿಂದ ನೋಡೋದಕ್ಕೂ ಆಗಲ್ಲ. ಸೊ ಪಾಪು ಇರೋದ್ರಿಂದ ಸ್ವಲ್ಪ ಕಂಡೀಷನ್ನು ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿಬಿಟ್ಟು ಆಚೆನೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ಕೆಲವರೆಲ್ಲ ಬಂದು ನೋಡ್ಕೊಂಡು ಹೊಟ್ಟೋಗ್ತಾಯಿದ್ರು ವಾಪಸ್ಸು ಅಲ್ಲಿರೋರೆಲ್ಲ. ಸೊ ಸೌದೆ ಕೂಡ ಎಲ್ಲ ಲಾಟೆಲ್ಲ ಹಾಕ್ತಾಯಿದ್ರಲ್ಲ, ಸೊ ಅದನ್ನು ಒಂದಾದ್ಮೇಲೆ ಬ್ಯಾಚ್ ವೈಸಲ್ಲಿ ಥರ ಇದು ಮಾಡ್ತಾಯಿದ್ರು. ಸೊ ಅದನ್ನು ನೋಡ್ತಾ ಇರ್ಬೋದು ಎಲ್ಲಿವರೆಗೂ ಇದೆ ಅಂತ ಸೌದೆಗಳು. ಇಷ್ಟು ಸೌದೆಗಳನ್ನೂ ಉರಿಸ್ಬೇಕು ಇವಾಗ ಅವರು. ಸೊ ಬೆಳಗ್ಗೆ ಕೊಂಡಾಗೋದ್ರಿಂದ ಸೊ ಈಗ ನೈಟಲ್ಲಿ ಎಷ್ಟಾಗುತ್ತೋ ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಅರೌಂಡ್ 7 ಗಂಟೆಗೆ ಸ್ಟಾರ್ಟ್ ಮಾಡಿರ್ತಾರೆ. 6:30 7 o'clockಗೆಲ್ಲ ಅದೆಲ್ಲ ಹತ್ಕೊಂಡು ಉರಿಬೇಕಲ್ಲ. ಸೊ ಹಾಗಾಗಿ ಸೊ ಅಮ್ಮ ಮಳೆ ಬಂದರೂ ಕೂಡ ತನ್ನ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಸ್ಕೊತಾ ಇದ್ದಾಳೆ, ಅದೊಂದು ಖುಷಿ. ಸೊ ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದೆ ಅಲ್ಲೇ. ಆದರೂ ಮಳೆ ಹಿಂಗೆ ಬರ್ತಿತ್ತು ಅಂದರೆ ಆ ಮಳೆ ಜಿಡಿಗೆ ನಿಂತ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿತ್ತು. ಆ ಜನ ಕ್ರೌಡು ಓಡಾಡ್ತಾ ಇರ್ತಾರೆ. ಸೊ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ, ಬಟ್ ಹಬ್ಬ ಒಂದು ಚೆನ್ನಾಗಾದರೆ ಸಾಕಪ್ಪ ಅನ್ನೋ ಥರ ಇರುತ್ತೆ. ನಾವು ಛತ್ರಿ ಇಟ್ಕೊಂಡು ಎಲ್ಲ ಕಡೆ ಓಡಾಡೋದೇ ಆಗ್ತಿತ್ತು ನಮಗೆ. ಸೊ ಫೈನಲಿ ಅಲ್ಲಿ ಮುಂದೆ ಬರ್ತಾಯಿದ್ವಿ, ಪ್ರಸಾದ ಕೊಡ್ತಾಯಿದ್ರು ಇಲ್ಲಿ, ಚಿತ್ರಾನ್ನ ಮತ್ತು ಪಲಾವ್ ಎಲ್ಲ ಕೊಡ್ತಾಯಿದ್ರು. ಸೊ ಅದನ್ನು ನಮ್ಮ ಮನೆಯವ್ರು ತೊಗೊಂಬರೋದಕ್ಕೆ ಅಂತ ಹೋಗಿದ್ರು. ನಾವು ಅದಕ್ಕೆ ದೂರ ನಿಂತ್ಕೊಂಡ್ವಿ, ಯಾಕೆಂದರೆ ಅಲ್ಲೂ ಸ್ವಲ್ಪ ಜನ ಇದ್ದಾರಲ್ಲ, ಮಗು ತಳ್ಳಾಡೋದೆಲ್ಲ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ. ಸೊ ಅವ್ರು ತೊಗೊಂಬರ್ತಾರೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಮಳೆ ಇನ್ನೂ ಬರ್ತಾನೆ ಇತ್ತು, ಜಿಡಿ ಜಿಡಿ ಮಳೆ. ಸೈಡ್ ಅಂಗಡಿ ಹತ್ರ ಒಂದು ಶಾಪ್ ಹತ್ರ ನಿಂತ್ಕೊಂಡ್ವಿ ಛತ್ರಿ ಇಟ್ಕೊಂಡು. ಆ ಮಳೆ ಆ ಥರ ಬಂತು ಅಂದರೆ ಓಡಾಡೋದಕ್ಕೆ ಹಿಂಸೆ ಆಗ್ಬಿಡುತ್ತೆ ಜಾತ್ರೆಯಲ್ಲಿ, ಆ ಥರ ಪರಿಸ್ಥಿತಿ ಆಗುತ್ತೆ. ಸೊ ಫೈನಲಿ ನಮ್ಮ ಮನೆಯವ್ರು ಪ್ರಸಾದ ಕೂಡ ತೊಗೊಂಬಂದರು. ಅಷ್ಟು ಜನ ರಶಲ್ಲೂ ಕೂಡ ಚೆನ್ನಾಗಿರುತ್ತೆ ದೇವಸ್ಥಾನ ಪ್ರಸಾದ, ನಾನಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಪ್ರಸಾದನ. ಸೊ ಹಾಗಾಗಿ ಅದನ್ನೆಲ್ಲ ತಿನ್ಕೊಂಡು ಇವಾಗ ಜಾತ್ರೆ ಕಡೆ ಹೊರಡೋಣ ಅಂತ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲೂ ಯಾವ ರೀತಿ ಇದೆ ಮಳೆ ಅಂತ. ಯಾವಾಗ್ಲೂ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಕ್ರೌಡ್ ತುಂಬಿಕೊಂತಿತ್ತು ಇಲ್ಲಿ.
ಸ್ವಲ್ಪ ನಾನು ವಾಯ್ಸ್ ಓವರು ನಿಮಗೆ ನಂಗೆ ಕೋಲ್ಡ್ ಆಗ್ತಾಯಿದೆ, ಸೊ ಅದಕ್ಕೆ ವಾಯ್ಸ್ ಓವರಲ್ಲಿ ಕೆಮ್ಮು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಆ ಥರ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಬಟ್ ಲೇಟ್ ಮಾಡೋದು ಬೇಡ ಅಂತ ವಾಯ್ಸ್ ಓವರ್ ಕೊಟ್ಟು ಇದನ್ನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ಕಮ್ಮಿ ಇರೋದನ್ನ ನಾನು ಈ ವರ್ಷನೇ ನೋಡ್ತಾ ಇರೋದು. ಇದು ಯಾವ ರೀತಿ ಇರುತ್ತೆ ಅಂದರೆ ಈ ಥರ ಇರೋದು ಲಾಸ್ಟ್ ಡೇ ದಿನ ಈ ಥರ ಇರುತ್ತೆ, ಜನ ಇಲ್ಲದೆ ಇರೋ ಥರ. ಬಟ್ ಹಬ್ಬದ ದಿನ ಯಾವ ವರ್ಷವೂ ಈ ಥರ ಜನ ಇಲ್ಲದೆ ಇರೋದನ್ನ ನಾನು ನೋಡೇ ಇಲ್ಲ. ಏಕೆಂದರೆ ಹಳ್ಳಿಯಿಂದ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ ನಿಲ್ಲಾಗ್ಬಿಟ್ಟಿದ್ದಾರೆ. ಯಾಕೆಂದರೆ ಬಸ್ಸಲ್ಲಿ ಬರೋರೆಲ್ಲ ಹಿಂಸೆ ಆಗುತ್ತೆ, ಈ ಮಳೆ ಓನ್ ವೆಹಿಕಲ್ ಬರೋರಿಗೂ ಹಿಂಸೆ ಆಗುತ್ತೆ. ಸೊ ಅಲ್ಲಿ ನಿಯರ್ ಬೈ ಸಿಟಿ ಒಳಗಡೆ ಇರೋರು ಅಷ್ಟೇ ಇಲ್ಲಿ ಬಂದು ಸೇರ್ಕೊಂಡಿರೋದು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಆ ಫೀಲ್ಡಲ್ಲಿ ಮಾಡಿರೋದಕ್ಕೂ ಫುಲ್ಲು ಕೆಸರಾಗ್ಬಿಟ್ಟಿದೆ, ಓಡಾಡೋದಕ್ಕೂ ಅಷ್ಟು ಕಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳು ಕರ್ಕೊಂಬಂದ್ರಂತೂ ಹೆವಿ ಕಷ್ಟ ಆಗಿಬಿಡುತ್ತೆ ಮೇಂಟೈನ್ ಮಾಡೋದು, ನಾವು ನಡೆಯೋದೇ ಕಷ್ಟ. ಬಟ್ ಆಲ್ಮೋಸ್ಟ್ ಎಲ್ಲ ಸ್ಟಾಲ್ಗಳು ಓಪನ್ ಇದ್ವು. ಸೊ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ ಮಕ್ಕಳಿಗೆ. ಅಷ್ಟು ಮಳೆ ಸುರಿತಾ ಇದೆ, ಆ ಮಳೆ ಒಳಗಡೆನೂ ಆಟ ಆಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಆ ಕ್ರೇಜು, ವಾಟರ್ ಅಂದರೆ ಇಷ್ಟ ಇದ್ದೇ ಇರುತ್ತಲ್ಲ. ಸೊ ನನ್ನ ಮಗ ಎಲ್ಲಿ ನೋಡಿ ಕೇಳಿಬಿಡ್ತಾನೋ ಅಂತ ಭಯ ಆಗ್ತಾಯಿತ್ತು. ಯಾಕೆಂದರೆ ಮೇಲೆ ಮಳೆ ಬರ್ತಾ ಇದೆ, ಕೆಳಗಡೆನೂ ವಾಟರ್ ಇದೆ, ಸೊ ಥಂಡಿ ಆಗಿಬಿಡುತ್ತೆ. ಸೊ ಇದರಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಬಂದರೆ ಆರ್ಕೆಸ್ಟ್ರಾ ಒಳಗಡೆ ಹೋಗೋಣ ಅಂದರೆ ಅಲ್ಲೂ ಕ್ರೌಡ್ ಹಾಗೇ ಇದ್ದರು. ಮಳೆ ಬಂದರೂ ಆರ್ಕೆಸ್ಟ್ರಾದಲ್ಲಿ ಜನ ಕಮ್ಮಿನೇ ಆಗಿರಲಿಲ್ಲ. ಸೊ ಅಲ್ಲೂ ಕೂಡ ಮಳೆ ಸುರಿತಾನೆ ಇತ್ತು. ಸ್ಟಾರ್ಟ್ ಆಗಿತ್ತು ಆರ್ಕೆಸ್ಟ್ರಾ, ನಾನು ಮೇ ಬಿ ಸ್ಟಾರ್ಟ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ದೂರದಿಂದನೇ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ. ಲೈಟಿಂಗ್ಸ್ ಎಲ್ಲ ಅಷ್ಟು ಕ್ಲಾರಿಟಿ ಬರಲಿಲ್ಲ ನನಗಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ಆಲ್ಮೋಸ್ಟ್ ಲೇಟಾಗಿ ಸ್ಟಾರ್ಟ್ ಆಗಿರುತ್ತೆ. ಮಳೆ ನೋಡಿದ್ರೆ ನಿಲ್ಲೋದೇ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಜನನೂ ಹಾಗೆ ನಿಂತಿದ್ರು ಕೂಡ, ಜನ ಏನು ಕಮ್ಮಿ ಇರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಅಲ್ಲಿದ್ದರು. ಸೊ ನೋಡ್ತಾ ಇರ್ಬೋದು ನಾವು ಅದಕ್ಕೆ ಇಲ್ಲಿ ಆಚೆ ಹೊರಗಡೆ ಒಂದು ಕಂಬಿ ಇದೆ ಗೇಟ್ ಹತ್ರ. ಸೊ ಅಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದಿದ್ದು. ಸುಮ್ಮನೆ ಒಳಗಡೆ ಕ್ರೌಡ್ ಇರುತ್ತೆ, ತಳ್ಳಾಡ್ಬಿಡ್ತಾರೆ ಹೋಗೋದಕ್ಕೂ. ಮತ್ತು ಹೋದರೂ ಅಲ್ಲಿ ಏನೋ ನಿಂತ್ಕೊಂಡು ನೋಡೋದಕ್ಕೂ ಆಗಲ್ಲ, ಮಳೆ ಜಿರ್ಕಲಲ್ಲಿ ಯಾರು ನಿಂತ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾನು ಹೊರಗಡೆನೇ ನಿಂತ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸೊ ಹಾಗೆ ಇಲ್ಲೊಂದು ಎಲಿಪ್ಯಾಡ್ದು ಅಂದರೆ ಹೆಲಿಕಾಪ್ಟರ್ ಥರ ಇರೋದು ಮಕ್ಕಳು ಆಟ ಆಡೋದು ನೋಡಿದೆ. ಸೊ ಸ್ವಲ್ಪ ಎಲ್ಲ ಕ್ಲೋಸ್ ಇತ್ತು ಡೋರ್ ಥರ ಎಲ್ಲ. ಸೊ ಸೇಫ್ಟಿ ಇರುತ್ತೆ ಅಂತ ಹೇಳಿಬಿಟ್ಟು ಅವನ್ನ ಇದ್ರೊಳಗೆ ಕೂರಿಸ್ದೆ. ನೋಡಿದ ತಕ್ಷಣ ಅವ್ನಿಗೆ ಇಷ್ಟ, ಮೊದಲೇ ಹೆಲಿಕಾಪ್ಟರ್ ಅಂದರೆ ತುಂಬ ಇಷ್ಟಪಡ್ತಾನೆ. ಸೊ ಹಾಗಾಗಿ ಈ ಒಂದು ಆಟದಲ್ಲಿ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಅವನ್ನ ಕೂರಿಸಿದ್ವಿ. 60 ರೂಪೀಸ್ ಏನೋ ಚಾರ್ಜ್ ಮಾಡ್ತಾಯಿದ್ರು. ಸೊ ಇದರಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಸಿಕ್ತು ನಮಗೆ ಅಂದರೆ, ಒಬ್ಬರಿಗೆ 60 ರೂಪೀಸ್ ಅಲ್ವಾ ಪಾಪುಗೆ. ಸೊ ಇವಾಗ ಜನ ಕಮ್ಮಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ರೌಂಡ್ಸೇ ಹಾಕ್ಸ್ತಾಯಿದ್ರು. ಜನ ರಶ್ ಇತ್ತು ಅಂದರೆ ಒಂದು ಸ್ವಲ್ಪ ಆಟ ಆಡಿಸ್ದಂಗೆ ಗೊತ್ತಾಗ್ತಾ ಇರಲಿಲ್ಲ, ಆ ಥರ ಆಡಿಸಿ ಕಳಿಸ್ಬಿಡೋರು ಯಾವಾಗ್ಲೂ. ಬಟ್ ಈ ವರ್ಷ ಜನ ಅಷ್ಟು ಕಮ್ಮಿನೇ, ಮಕ್ಕಳುಗಳಲ್ಲಿ ಯಾರೂ ಹೊರ್ಗಡೆನೇ ಬಂದಿಲ್ವಲ್ಲ, ಹಾಗಾಗಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ರೌಂಡ್ಸೇ ಆಗಿವ್ರು. ನನ್ನ ಮಗನಿಗಂತೂ ಖುಷಿ ಆಯಿತು. ಸೊ ಇವಾಗ ಅವ್ನು ಇಳಿತಾನ ಇಲ್ವಾ ಅದರಿಂದ ಅನ್ನೋದೇ ಭಯ. ಬಟ್ ಅವನು ಹೆದರ್ಕೊಳ್ಳಲ್ಲ, ಇದೆಲ್ಲ ಅವ್ನಿಗೆ ಅಭ್ಯಾಸ ಮಾಡಿಸಿದ್ದೀವಲ್ಲ. ಸೊ ಹೊರಗಡೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಬೆಂಗಳೂರಿಗೆ ಬಂದರೆ ಆರ್ ನಗರದಲ್ಲಿ ಯಾವಾಗಲೂ ಈ ಥರ ಏನಾರು ಒಂದು ಪ್ರೋಗ್ರಾಮ್ ಮಾಡಿದಾಗ ಇದೆಲ್ಲ ಇದ್ದೇ ಇರುತ್ತೆ ಆಟ ಆಡೋದು. ಸೊ ಅವ್ನಿಗೆ ಆಟ ಆಡಿಸಿ ಅಭ್ಯಾಸ ಮಾಡಿಸಿರೋದ್ರಿಂದ ಸೊ ನನಗೇನು ಪ್ರಾಬ್ಲಮ್ ಅನಿಸಲ್ಲ, ಹೆದರ್ಕೊಳ್ಳೋದು ಇಲ್ಲ ಅವನಿಗೆ, ಅವ್ನಿಗೇನು ಭಯನೂ ಆಗೋದಿಲ್ಲ. ಸೊ ಅದಕ್ಕೆ ಅವನ್ನ ಕೂರಿಸಿ ಎಂಜಾಯ್ ಮಾಡಿಸಿದೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಿರಲಿಲ್ಲ, ಇವತ್ತು ಖಾಲಿ ಇದೆ. ಸೊ ಮಳೆ ನಿಂತ ಮೇಲೆ ಮೇ ಬಿ ಎಲ್ಲ ಜನ ಸೇರ್ಕೋಬೋದು ಅಂತ ಅನ್ಕೋತೀನಿ. ಕೆಸರು ತುಂಬ ಇದೆ, ನಾನು ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಬೇಜಾರಾಯಿತು ಈ ಸರಿ. ಎಷ್ಟೋ ಆಸೆ ಇಟ್ಕೊಂಡು ಬಂದಿರ್ತೀವಿ, ಎಷ್ಟೋ ದೂರದಿಂದ ಬಂದಿರ್ತಾರೆ, ಮಳೆ ತಗ್ಲಾಕೊಂಡ್ರಂತೂ ಎಷ್ಟು ಪಜ್ಜಿತಿ ಆಗುತ್ತಲ್ವಾ. ಸೊ ಹಾಗಾಗಿ ಸೊ ಫೈನಲಿ ಒಂದು ರೌಂಡ್ಸ್ ಮುಗೀತು. ಇಳಿಯೋದಕ್ಕೆ ಹಂಗೂ ಹಿಂದೆ ಮುಂದೆ ನೋಡ್ತಿದ್ದ, ಅವ್ನಿಗೆ ಇಷ್ಟನೇ ಇಲ್ಲ ಬರೋದಕ್ಕೆ. ಬಟ್ ನನ್ನ ಬೈಕೆ ಎಲ್ಲಿ ಬೈತಾಳೋ ಅಂತ ಅಂದ್ಬಿಟ್ಟು ಹೆದರ್ಕೊಂಡು ಬಂದ ಅವನು. ಬಟ್ ಅವ್ನಿಗೆ ತುಂಬ ಇಷ್ಟ ಆಯ್ತಾರ. ನನಗೂ ಮಕ್ಳಿಗೆ ಇದೆಲ್ಲ ಆಟ ಆಡ್ಸೋಕ್ಕೆ ಇಷ್ಟನೇ. ಬಟ್ ಇವಾಗ ಮಳೆ ತ್ಯಾವ ಅಲ್ವಾ, ನನಗೆ ಅವ್ನಿಗೆ ಎಲ್ಲಿ ಥಂಡಿ ಆಗ್ಬಿಡುತ್ತೋ ಅನ್ನೋ ಭಯ ಬೇರೆ ಇತ್ತು ನನಗೆ. ಹಾಗಾಗಿ ಇಲ್ಲೆಲ್ಲ ಫುಡ್ ಕೋರ್ಟ್ ಎಲ್ಲ ಮಾಡಿಸಿದ್ರು. ಸೊ ಫುಡ್ ಹತ್ರನೂ ಸ್ವಲ್ಪ ಜನ ನಿಂತಿದ್ದಾರೆ. ಈ ಚಳಿಗೆ ಆಲ್ಮೋಸ್ಟ್ ಸೇಲ್ ಆಗೋದೆ ಬಿಸಿದು ಜೋಳ ಆಗಿರ್ಬೋದು, ಬಜ್ಜಿ, ಗೋಬಿ ಪ್ರತಿಯೊಂದು ಅಲ್ಲೆಲ್ಲ ಮಾಡ್ತಾಯಿದ್ರು. ಪಾಪಡ್ಸು ಎಲ್ಲ ಮಾಡ್ತಾಯಿದ್ದಾರೆ ನೋಡಿ, ಅಲ್ಲೆಲ್ಲ ಪ್ರತಿ ವರ್ಷ ಮಾಡ್ತಾರೆ ಇದನ್ನು, ತುಂಬ ಖುಷಿ ಆಗುತ್ತೆ. ಬಟ್ ಜನ ಇನ್ನೂ ಸ್ವಲ್ಪ ಇದ್ದಿದ್ರೆ ಪಾಪ, ಈಗ ಅವ್ರಿಗೂ ಒಂದು ಫುಡ್ ಕೋರ್ಟ್ ಥರ ಮಾಡ್ಕೊಂಡಿರ್ತಾರೆ, ಅವ್ರಿಗೂ ಬಿಸ್ನೆಸ್ ಆದರೆ ಅಲ್ವಾ, ಅವ್ರೊಂದು ಸ್ಟಾಲ್ ಹಾಕಿರೋದಕ್ಕೂ ಅವ್ರಿಗೂ ಒಂದು ಇದು ಸಿಗುತ್ತೆ. ಬಟ್ ಜನ ನೋಡಬೇಕು. ಮೇ ಬಿ ನಾವು ಇದಾಗಲೇ 9-9:30 ಆಗಿತ್ತು. ಸೊ ಮೇ ಬಿ ಆಮೇಲೆ ಲೇಟಾಗಿ ಬರ್ತಾರೆ ಜನಗಳು. ಸೊ ಹಾಗಾಗಿ ಬೇರೆ ಎಲ್ಲ ನೋಡಿ ವೀಡಿಯೋ ಮಾಡ್ಕೊಳ್ತಾ ಇದೆ, ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ. ನಂಗೆ ಅಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ, ವೀಡಿಯೋ ಮಾಡೋದಕ್ಕೂ ಇನ್ನೊಂದು ಕಡೆ ಭಯ ಆಗ್ತಾಯಿತ್ತು. ಎಲ್ಲ ಫುಲ್ ಕೆಸರಾಗಿದೆ ಅಲ್ವಾ. ಸೊ ಎಲ್ಲಿ ಜಾರ್ ಬಿಡುತ್ತೋ ಅನ್ನೋ ಭಯನೂ ಕೂಡ ನನಗಿತ್ತು. ಹಾಗಾಗಿ ನಿಧಾನಕ್ಕೆ ನೋಡ್ಕೊಂಡೋಗಿ ಅದೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಪಟಾಕಿ ಎಲ್ಲ ಇದು ಮಾಡ್ತಾಯಿದ್ರು. ಇನ್ನೊಂದು ಆಟ ಆಡಬೇಕು ಅಂತ ನನ್ನ ಮಗ ಹಠ ಮಾಡ್ತಿದ್ದೆ. ಹಾಗಾಗಿ ಅಲ್ಲೊಂದು ಟ್ರೈನ್ ಕಾಣಿಸ್ತು. ಸೊ ಮಗು ಒಂದೇ ಕೂರಿಸೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿ ಕೂತ್ಕೊಂಡೆ. ಸೊ ಈ ಒಂದು ನನ್ನ ಚಾರ್ಜಸಲ್ಲೇ ಅವನು ಕೂತ್ಕೊತಾನೆ, ಪಾಪು ಅಲ್ವಾ. ಸೊ ಹಾಗಾಗಿ ಟ್ರೈನಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಹೋದೆ. ನಾನು ಇನ್ನೇನು ಬೇರೆ ಯಾವುದ್ರಲ್ಲಿ ಆಟ ಆಡೋಕ್ಕಾಗಲ್ಲ. ಸೊ ಇದರಲ್ಲಾದರೂ ಆಟ ಆಡೋಣ, ಮಗನ ಜೊತೆ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಕೂರಿಸ್ಕೊಂಡಿದ್ದೀನಿ. ಕಚ್ಚಿಪ್ ಯಾಕೆ ಕಟ್ಟಿದ್ದೀನಿ ಅಂದರೆ ಹನಿ ಬೀಳ್ತಾನೆ ಇತ್ತು. ಸೊ ಸಮ್ಟೈಮ್ಸ್ ನಾವೆಲ್ಲ ಬರ್ಬೇಕಾದ್ರೆ ಛತ್ರಿ ಇಟ್ಕೊಂಡು
ಓಡಾಡೋದಕ್ಕಾಗಲ್ಲ, ಸುಮ್ಮನೆ ಮಗು ತಲೆ ನೆಂದರೆ ಆಮೇಲೆ ಥಂಡಿ ಗಿಂಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಕರ್ಚಿಪ್ ಕಟ್ಟಿದ್ದೆ. ಆಮೇಲೆ ಮಳೆ ನಿಂತಿತ್ತು, ಬಟ್ ನಾನು ತೆಗ್ದಿರಲಿಲ್ಲ, ಸಣ್ಣ ಹನಿ ಸ್ಟಾರ್ಟ್ ಆದರೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಕಟ್ಟಿದ್ದೆ ಅವನಿಗೆ. ಸೊ ಇವಾಗ ಖುಷಿ ಪಡ್ತಾ ಇದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ. ಇದರಲ್ಲೂ ಅಷ್ಟೇ ತುಂಬ ಹೊತ್ತು ರೌಂಡ್ಸ್ ಹಾಕ್ಸಿದ್ರು, ಬೇಗ ನಿಲ್ಲಿಸ್ಬಿಟ್ರು ಅನ್ನೋ ಥರ ನನಗೂ ಏನು ಫೀಲ್ ಆಗಲಿಲ್ಲ. ಇದೊಂದು ಗೇಮ್ ಇಷ್ಟ ಆಯಿತು ಅಷ್ಟೇ, ಅವನಿಗೋಸ್ಕರ ಕೂತ್ಕೊಂಡೆ. ಸೊ ಇದೊಂದು ಎಂಜಾಯ್ ಮಾಡ್ತಾ ಇದ್ನಲ್ಲ, ಮಗು ಖುಷಿ ಪಡ್ತಿದ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಆಟ ಆಡ್ತಾಯಿದ್ದೆ. ಸೊ ಅವ್ನ ಖುಷಿನೇ ನಮ್ಮ ಖುಷಿ ಅಲ್ವಾ. ಬೇರೆದೆಲ್ಲ ಇದೆ, ಚಿಕ್ಕ ಮಕ್ಳದೆಲ್ಲ ತುಂಬ ಆಟ ಆಡೋದೆಲ್ಲ ಇದೆ, ಬಟ್ ಈ ಮಳೆ ಜಿರ್ಕ್ಲಲ್ಲಿ ಎಲ್ಲಿ ಕರ್ಕೊಂಡು ಹೋಗೋದು, ಎಲ್ಲಿ ಆಟ ಆಡ್ಸೋದು ಅವನ್ನ ಅಂತ ಅದೇ ಬೇಜಾರಾಗ್ತಿದ್ದು. ತುಂಬ ಮಳೆ ಬರ್ತಾನೆ ಇತ್ತು, ಬಿಟ್ಟು ಬರ್ತಾಯಿದ್ದು. ಒಂದು ಸರಿ ಜೋರಾಗಿ ಉಯ್ದುಬಿಟ್ಟು ನಿಂತೋಗ್ಬಿಟ್ರೆ ಏನೂ ಪ್ರಾಬ್ಲಮ್ ಇರಲ್ಲ, ಬಟ್ ಪದೇ ಈ ಥರ ಮಳೆ ಬರ್ತಿದ್ರೆ ನಮಗೂ ಒಂಥರ ಕಷ್ಟ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ನೋಡ್ಬೇಕು, ನಾಳೆ ನೈಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮೇ ಬಿ ಮಳೆ ಇಲ್ಲ ಅಂದರೆ, ಯಾಕೆಂದರೆ ಜಾತ್ರೆನೇ ಇವತ್ತು ಕಂಪ್ಲೀಟಾಗಿ ನಾವು ನೋಡೋದಕ್ಕೆ ಆಗಲಿಲ್ಲ. ಸೊ ಅಷ್ಟು ಬೇಜಾರಾಯಿತು ಈ ಮಳೆ ತೇವದಲ್ಲಿ ಎಲ್ಲಿ ನೋಡೋಕ್ಕಾಗುತ್ತೆ. ಸೊ ಅದೊಂದು ಬೇಜಾರಾಯಿತು. ನೋಡೋಣ ನೆಕ್ಸ್ಟ್ ಡೇ ಏನಾದರೂ ಮೇ ಬಿ ಮಳೆ ಕಮ್ಮಿ ಇದೆ ಅಂತಂದರೆ, ಜಾತ್ರೆ ಇರುತ್ತೆ ಒಂದು 3 to 4 days, ಮೇ ಬಿ 1 week ಇದ್ದರೂ ಇರ್ತಾರೆ, ಇದೆಲ್ಲ ಜಾತ್ರೆದೆಲ್ಲ ಇರುತ್ತೆ. ಸೊ ಹಾಗಾಗಿ ಒಂದು ನೆಕ್ಸ್ಟ್ ಡೇ ಬಂದು ನೋಡೋಣ. ಮಳೆ ಏನಾದ್ರು ಇಲ್ಲ ಅಂದರೆ ಈವ್ನಿಂಗ್ ಮೇಲೆ ಬಂದು ಮತ್ತೆ ನೋಡ್ಕೊಂಡು ಹೋಗಬೇಕು ಜಾತ್ರೆನೆಲ್ಲ. ಸೊ ಕಂಪ್ಲೀಟಾಗಿ ನೋಡಿದೆ ಅನ್ನೋ ಥರನೇ ಅನ್ನಿಸ್ಲಿಲ್ಲ ನನಗೆ. ಸೊ ಮಳೆಯಿಂದಾಗಿ ನೋಡೋಣ, ಇವಾಗ ಬೇರೆ ಕಡೆನೂ ಓಡಾಡಬೇಕು. ಸೊ ಆಟ ಆಡೋದೆಲ್ಲ ಇಷ್ಟೇ ಸ್ಟಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ 2 ಆಟ ಸಾಕು. ದೊಡ್ಡವ್ರು ಆಡೋದೆಲ್ಲ ನಮ್ಮನೆಯವರಂತೂ ಯಾವುದ್ರಲ್ಲೂ ಬರಲ್ಲ ಅವ್ರು ಆಟ ಆಡೋದಕ್ಕೆ. ಸೊ ನೀನು ಹೋಗು ಅಂತ, ನನಗೂ ಒಬ್ಬಳೇ ಹೋಗೋದಕ್ಕೆ ಬೇಜಾರು. ಸೊ ಇದೊಂದ್ರಲ್ಲಿ ಮಾತ್ರ ಪಾಪು ಇದನ್ನಲ್ಲ ಅಂತ ಕರ್ಕೊಂಡು ಹೋಗಿದ್ದಷ್ಟೇ, ಅವ್ನು ಖುಷಿ ಪಡ್ತಾನೆ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ಮುಗೀತು. ಜಾಸ್ತಿ ಏನು ಪರ್ಚೇಸಿಂಗ್ ಏನೂ ಮಾಡಲಿಲ್ಲ. ಪಾಪುಗೊಂದು ಆಟ ಆಡೋ ಸಾಮಾನು ತೊಗೊಂಡು, ಒಂದು ಆಟೋ ಇರಲಿಲ್ಲ, ಆಟೋ ಕೇಳ್ತಾನೆ ಅಂತ ಹೇಳಿಬಿಟ್ಟು ಅವ್ನಿಗೊಂದು ಆಟೋ ತೊಗೊಂಡೆ. $100 ಏನೋ ಹೇಳೋದು, ಅದನ್ನು ಕೊಟ್ಬಿಟ್ಟು ಅದಂತೆ ತೊಗೊಂಡಿದ್ದು. ನನಗಂತ ನಾನೇನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಲೈಟಿಂಗ್ಸ್ ಎಲ್ಲ ಹಾಗೆ ಇದೆ ನೋಡ್ತಾ ಇರ್ಬೋದು. ಇವಾಗ ಮಳೆ ಕಮ್ಮಿ ಆಯಿತು. ಸೊ ಇವಾಗೆಲ್ಲ ಜನ ಕ್ರೌಡ್ ಆಗ್ತಾರಲ್ಲ, ಇವಾಗ ಆಗ್ತಾ ಇದ್ದಾರೆ. ಬಟ್ ನಾವು 10:30 ಏನೋ ಆಗಿತ್ತು, ನಾವು ಮನೆಗೆ ರಿಟರ್ನ್ ಆಗಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಪಾಪು ಅಲ್ಲಿ ಪ್ರಸಾದನ ತಿನ್ನಲಿಲ್ಲ, ಹಾಗಾಗಿ ಅವ್ನಿಗೆ ಊಟ ಮಾಡಿಸ್ಬೇಕಲ್ಲ, ಹಾಗಾಗಿ ಮನೆಗೆ ಹೊರಟ್ಬಿಡೋಣ ಅಂತ ಹೊರಟಿದ್ದು. ತುಂಬ ಖುಷಿ ಆಯಿತು ಜಾತ್ರೆ ನೋಡಿ. ಸೊ ಇವತ್ತಿಗೆ ಈ ವ್ಲಾಗ್ ಎಲ್ಲ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಅಂದರೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇವತ್ತಿನ ಇಷ್ಟು ವ್ಲಾಗ್ ಆಗಿತ್ತು. ಸೊ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಒಂದು ವಾರ ಇರುತ್ತೆ ಹಬ್ಬ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ದಯವಿಟ್ಟು ರಾಮನಗರಕ್ಕೆ ಹಬ್ಬದಲ್ಲಿ ನೀವು ಬಂದು ಹಬ್ಬ ನೋಡ್ಕೋಬೋದು, ಜಾತ್ರೆನ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಕೊತಾ ಇಲ್ಲಿಗೆ ನನ್ನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವಾಗ ಮನೆ ಕಡೆ ಹೊರಟಿದ್ದೀನಿ. ಟಾಟಾ, ಬಾಯ್. ನೆಕ್ಸ್ಟ್ ವ್ಲಾಗ್ ಜೊತೆ ಬರ್ತೀನಿ.